ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡಿಗ ಮನೀಶ್ ಪಾಂಡೆ ಅಬ್ಬರದ ಬ್ಯಾಟಿಂಗ್. ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸಿ ಪ್ಲೇ ಆಫ್ನತ್ತ ಮುಖ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ. ರಾಜಸ್ಥಾನ್ ರಾಯಲ್ಸ್ ತಂಡ, ಪಂಜಾಬ್ ಕಿಂಗ್ಸ್ ತಂಡ ಮತ್ತು KKR ತಂಡಗಳ ನಡುವೆ ಪ್ಲೇ ಆಫ್ಗಾಗಿ ಬಿಗ್ ಫೈಟ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡ್ಕೊಳ್ಳೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2026ರ IPL ಟೂರ್ನಮೆಂಟ್ನ 65ನೆಯ ಪಂದ್ಯದಲ್ಲಿ KKR ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಅಂದರೆ KKR ತಂಡ ಗೆಲ್ಲಲೇಬೇಕೆನ್ನುವಂಥ ಪಂದ್ಯದಲ್ಲಿ ಟಾಸ್ ಗೆದ್ದಂಥ KKR ತಂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ನೀಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಪಡ್ಕೊಂಡಂಥ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟನ್ನು ಕಳ್ಕೊಂಡು 147 ರನ್ನನ್ನು ಮಾಡಿ KKR ತಂಡಕ್ಕೆ ಬರೋಬ್ಬರಿ 148 ರನ್ಗಳ ಟಾರ್ಗೆಟನ್ನು ನೀಡುತ್ತೆ. ಹೀಗಾಗಿ ಈ ಟಾರ್ಗೆಟನ್ನು ಬೆನ್ನತ್ತಿದಂಥ KKR ತಂಡ ಇನ್ನೂ 7 ಎಸೆತಗಳು ಬಾಕಿ ಇರುವಂತೆ 6 ವಿಕೆಟನ್ನು ಕಳ್ಕೊಂಡು 148 ರನ್ನನ್ನು ಮಾಡಿ 4 ವಿಕೆಟ್ಗಳ ಭರ್ಜರಿಯಾದ ಜಯವನ್ನು ಸಾಧಿಸಿ ಅಂಕಪಟ್ಟಿಯಲ್ಲಿ ಇದೀಗ 5ನೇ ಸ್ಥಾನಕ್ಕೇರಿದೆ. ಮತ್ತು ಮುಂಬರುವ ಪಂದ್ಯದಲ್ಲಿ DC ವಿರುದ್ಧ ಗೆದ್ದುಬಿಟ್ರೆ KKR ತಂಡ ಕೂಡ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ ತಂಡದ ಆರಂಭ ಚೆನ್ನಾಗಿರಲಿಲ್ಲ. ಮೊದಲು ಬ್ಯಾಟಿಂಗ್ ಮಾಡಲು ಬಂದಂಥ ರಿಕಲ್ಟನ್ ಅವರು ಕೇವಲ 6 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ನಂತರ ಭರವಸೆ ಆಟಗಾರ ರೋಹಿತ್ ಶರ್ಮಾ 15 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಜೊತೆಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಮನ್ ಧೀರ್ ಅವರು 0 ಸುತ್ತಿ ಔಟ್ ಆಗ್ತಾರೆ. ಜೊತೆಗೆ ಸತತ ಪೇರ್ಗಳನ್ನು ಕಂಡಿದಂಥ ಸೂರ್ಯಕುಮಾರ್ ಯಾದವ್ ಅವರು 15 ರನ್ ಮಾಡಿ ಔಟ್ ಆದಾಗ ಮುಂಬೈ ಇಂಡಿಯನ್ಸ್ ತಂಡ ಸಂಕಷ್ಟಕ್ಕೆ ಸಿಲುಕತ್ತೆ ಮತ್ತು ಕೇವಲ 41 ರನ್ಗೆ 4 ವಿಕೆಟ್ನ ಕಳ್ಕೊಂಡು ಒತ್ತಡಕ್ಕೆ ಸಿಲುಕಿತ್ತು. ಇದಾದ ನಂತರ ತಿಲಕ್ ವರ್ಮಾ 20 ರನ್ ಮಾಡ್ತಾರೆ. ಜೊತೆಗೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ 26, ಜೊತೆಗೆ ಆಲ್ರೌಂಡರ್ ಆಟಗಾರ ಕಾರ್ಬಿನ್ ಅವರು 37 ರನ್ ಮಾಡಿ ಮುಂಬೈ ಇಂಡಿಯನ್ಸ್ ತಂಡ ಸಾಧಾರಣ ಮೊತ್ತವಾದಂಥ 147 ರನ್ನನ್ನು ಮಾಡುವಲ್ಲಿ ಒಂದು ತಮ್ಮ ಕಾಣಿಕೆಯನ್ನು ನೀಡುತ್ತೆ. ಹೀಗಾಗಿ ನಿಗದಿತ 20 ಓವರ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 8 ವಿಕೆಟನ್ನು ಕಳ್ಕೊಂಡು 147 ರನ್ನನ್ನು ಮಾಡುತ್ತೆ. ಜೊತೆಗೆ KKR ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ ಕ್ಯಾಮ್ರೂನ್ ಗ್ರೀನ್ 2 ವಿಕೆಟ್ ಪಡಿತಾರೆ, ತ್ಯಾಗಿ 2 ವಿಕೆಟನ್ನು ಪಡ್ಕೊಳ್ತಾರೆ, ಸೌರವ್ ದುಬೆ ಅವರು 2 ವಿಕೆಟನ್ನು ಪಡ್ಕೊಳ್ತಾರೆ. ಜೊತೆಗೆ ಅಚ್ಚರಿ ಎಂಬಂತೆ ಮತ್ತು ಎಕಾನಮಿಯಲ್ಲಿ ಕಂಜೂಸ್ ಎಂಬಂತೆ ಸುನಿಲ್ ನರೇನ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ ಕೇವಲ 13 ರನ್ ನೀಡಿ 1 ವಿಕೆಟನ್ನು ಕೂಡ ಪಡ್ಕೊಳ್ತಾರೆ. ಇದು ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್. ಆದರೆ ಮುಂಬೈ ಇಂಡಿಯನ್ಸ್ ತಂಡ ಬ್ಯಾಟಿಂಗ್ ಮಾಡುವಾಗ ಪದೇ ಪದೇ ಮಳೆ ಬಂದಿತ್ತು, ಆದರೂ ಕೂಡ ಯಾವುದೇ ಓವರನ್ನು ಕಟ್ ಮಾಡದೆ ಪೂರ್ತಿ ಪ್ರಮಾಣದಲ್ಲಿ IPL ಪಂದ್ಯ ನಡೆದಿತ್ತು. ಈ 148 ರನ್ಗಳ ಒಂದು ಟಾರ್ಗೆಟನ್ನು ಬೆನ್ನತ್ತಿದಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಗೆಲ್ಲಲೇಬೇಕಾಗಿತ್ತು. ಯಾಕಂದರೆ ಮುಂಬರುವ 2 ಪಂದ್ಯವನ್ನು ಗೆದ್ದರೆ ಮಾತ್ರ KKR ತಂಡ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಇತ್ತು. ಹೀಗಾಗಿ ಈ ಪಂದ್ಯವನ್ನು ಗೆಲ್ಲುವಂಥ ಹಂತದಲ್ಲಿ ಬಂದಂಥ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ 21 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಭರವಸೆ ಆಟಗಾರ ಹೊಡಿಬಡಿ ಆಟಗಾರ ಪಿನ್ ಅಲೆನ್ ಅವರು 8 ರನ್ ಮಾಡಿ ಔಟ್ ಆಗ್ತಾರೆ. ಅದಾದ ನಂತರ ಬಂದಂಥ ಕನ್ನಡಿಗ ಕೊನೆಯಲ್ಲಿ 13ನೇ ಪಂದ್ಯದಲ್ಲಿ ಚಾನ್ಸನ್ನು ಗಿಟ್ಟಿಸಿಕೊಂಡಂಥ ಮನೀಶ್ ಪಾಂಡೆ ಕೇವಲ 33 ಎಸೆತದಲ್ಲಿ ಜವಾಬ್ದಾರಿಯುತ ಆಟವನ್ನು ಆಡಿ 45 ರನ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಅವರ ಜೊತೆಗೆ ಸೇರಿಕೊಂಡಂಥ ರೋಮನ್ ಪವೆಲ್ ಅವರು ಕೂಡ 30 ಎಸೆತದಲ್ಲಿ 40 ರನ್ ಮಾಡಿ ಔಟ್ ಆಗ್ತಾರೆ. ಕೊನೆಯಲ್ಲಿ ಬಂದಂಥ ಬ್ಯಾಟ್ಸ್ಮನ್ಗಳ ನೆರವಿನಿಂದ KKR ತಂಡ 18.5 ಓವರ್ಗಳಲ್ಲಿ 6 ವಿಕೆಟನ್ನು ಕಳ್ಕೊಂಡು 148 ರನ್ ಮಾಡಿ ಇದೀಗ ಕಳೆದ 7 ಪಂದ್ಯದಲ್ಲಿ 6 ಗೆಲುವನ್ನು ಕಂಡಂಥ KKR ತಂಡ ಆಡಿದಂಥ 13 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 1 ಪಂದ್ಯದಲ್ಲಿ ಟೈ ಆದ ಕಾರಣಕ್ಕಾಗಿ 13 ಪಾಯಿಂಟ್ಗಳೊಂದಿಗೆ ಇದೀಗ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೇರಿದೆ. ಜೊತೆಗೆ ಕೊನೆಯ ಪಂದ್ಯದಲ್ಲಿ ಮೇ 24ರಂದು ಆಡುವ ಕೊನೆಯ ಪಂದ್ಯದಲ್ಲಿ ದೆಹಲಿ ವಿರುದ್ಧ ಏನಾದರೂ ಗೆದ್ದುಬಿಟ್ರೆ KKR ಕೂಡ ಪಾಯಿಂಟ್ಸ್ ಮತ್ತು ರನ್ ರೇಟ್ ಆಧಾರದಲ್ಲಿ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ.